ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಈ ದಿವಸ ಲೂಸ್ ಮಾದ ಯೋಗಿಯವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ದುನಿಯಾ 2007ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು. ಎರಡನೇ ಚಿತ್ರ ನಂದಾ ಲವ್ಸ್ ನಂದಿತಾ 2008ರಲ್ಲಿ ತೆರೆಕಂಡು ಸೂಪರ್ ಹಿಟ್ ಆಯಿತು. ಮೂರನೇ ಚಿತ್ರ ಅಂಬಾರಿ 2009ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ಟಾಯಿತು. ನಾಲ್ಕನೇ ಚಿತ್ರ ಪ್ರೀತ್ಸೆ ಪ್ರೀತ್ಸೆ 2009ರಲ್ಲಿ ತೆರೆಕಂಡು ಹಿಟ್ ಆಯಿತು. ಐದನೇ ಚಿತ್ರ ಮಿಸ್ಟರ್ ಪಾಯಿಂಟರ್ 2009ರಲ್ಲಿ ತೆರೆಕಂಡು ಆವರೇಜ್ ಆಯಿತು. ಆರನೇ ಚಿತ್ರ ಯೋಗಿ 2009ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಏಳನೇ ಚಿತ್ರ ರಾವಣ 2009ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಎಂಟನೇ ಚಿತ್ರ ಪುಂಡ 2010ರಲ್ಲಿ ತೆರೆಕಂಡು ಹಿಟ್ ಆಯಿತು. ಒಂಬತ್ತನೇ ಚಿತ್ರ ಯಕ್ಷ 2010ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಹತ್ತನೇ ಚಿತ್ರ ಧೂಳ್ 2011ರಲ್ಲಿ ತೆರೆಕಂಡು ಹಿಟ್ ಆಯಿತು. 11ನೇ ಚಿತ್ರ ಹುಡುಗರು 2011ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. 12ನೇ ಚಿತ್ರ ದೇವದಾಸ್ 2011ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 13ನೇ ಚಿತ್ರ ಸಿದ್ಲಿಂಗು 2012ರಲ್ಲಿ ತೆರೆಕಂಡು ಹಿಟ್ ಆಯಿತು. 14ನೇ ಚಿತ್ರ ಅಲೆಮಾರಿ 2012ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 15ನೇ ಚಿತ್ರ ಕಾಲಾಯ ತಸ್ಮೈ ನಮಃ 2012ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 16ನೇ ಚಿತ್ರ ಯಾರೇ ಕೂಗಾಡಲಿ 2012ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 17ನೇ ಚಿತ್ರ ಬಂಗಾರಿ 2012ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 18ನೇ ಚಿತ್ರ ಜಿಂಕೆ ಮರಿ 2013ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 19ನೇ ಚಿತ್ರ ಅಂಬರ 2013ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 20ನೇ ಚಿತ್ರ ಕರಿಯ ಕಣ್ಬಿಟ್ಟ 2013ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 21ನೇ ಚಿತ್ರ ಡಾರ್ಲಿಂಗ್ 2013ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 22ನೇ ಚಿತ್ರ ಸ್ನೇಕ್ ನಾಗ 2014ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 23ನೇ ಚಿತ್ರ ಮತ್ತೆ ಸತ್ಯಾಗ್ರಹ 2014ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 24ನೇ ಚಿತ್ರ ಭಾಗ್ಯರಾಜ 2015ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 25ನೇ ಚಿತ್ರ ಕಾಲಭೈರವ 2016ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 26ನೇ ಚಿತ್ರ ಜಾನಿ ಜಾನ್ ಜನಾರ್ದನ 2016ರಲ್ಲಿ ತೆರೆಕಂಡು ಹಿಟ್ ಆಯಿತು. 27ನೇ ಚಿತ್ರ ಕೋಲಾರ 2017ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 28ನೇ ಚಿತ್ರ ಲೀಡರ್ 2017ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 29ನೇ ಚಿತ್ರ ಯೋಗಿ ದುನಿಯಾ 2018ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 30ನೇ ಚಿತ್ರ ಧೂಳಿಪಟ 2018ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 31ನೇ ಚಿತ್ರ ಲಂಬೋದರ 2019ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 32ನೇ ಚಿತ್ರ ಕೆಂಪೇಗೌಡ 2 2019ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 33ನೇ ಚಿತ್ರ ಲಂಕೆ 2021ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 34ನೇ ಚಿತ್ರ 9ನೇ ದಿಕ್ಕು 2022ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 33ನೇ ಚಿತ್ರ ಹೆಡ್ ಬುಷ್ 2022ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 36ನೇ ಚಿತ್ರ ಕಿರಿಕ್ ಶಂಕರ 2022ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 37ನೇ ಚಿತ್ರ ನಾನು ಅದು ಮತ್ತು ಸರೋಜ 2022ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. 38ನೇ ಚಿತ್ರ ಲಂಕಾಸುರ 2023ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 39ನೇ ಚಿತ್ರ ಬ್ಯಾಚುಲರ್ ಪಾರ್ಟಿ 2024ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 40ನೇ ಚಿತ್ರ ಸಿದ್ಲಿಂಗು 2 2025ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 41ನೇ ಚಿತ್ರ ಪರಿಮಳ ಲಾಡ್ಜ್ 2020ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 42ನೇ ಚಿತ್ರ ಪಾನಿಪೂರಿ 2020ರಲ್ಲಿ ತೆರೆಕಂಡು ಆವರೇಜ್ ಆಯಿತು. 43ನೇ ಚಿತ್ರ ಕೃಷ್ಣನ ಲವ್ ಸ್ಟೋರಿ 2010ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಸಾಂಗ್ ಒಂದರಲ್ಲಿ ಕಾಣಿಸಿಕೊಂಡಿದ್ದರು. 44ನೇ ಚಿತ್ರ ಬಜರಂಗಿ 2013ರಲ್ಲಿ ತೆರೆಕಂಡ ಈ ಚಿತ್ರದಲ್ಲೂ ಕೂಡ ಸಾಂಗ್ ಒಂದರಲ್ಲಿ ಕಾಣಿಸಿಕೊಂಡಿದ್ದರು. 45ನೇ ಚಿತ್ರ ಕಿರಂಗೂರಿನ ಗಯ್ಯಾಳಿಗಳು 2016ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಗೆಸ್ಟ್ ಅಪರೆನ್ಸ್ ಆಗಿ ಪಾತ್ರ ಮಾಡಿದ್ದರು. 46ನೇ ಚಿತ್ರ ಪರಪಂಚ 2015ರಲ್ಲಿ ತೆರೆಕಂಡ ಈ ಚಿತ್ರದಲ್ಲಿ ಗೆಸ್ಟ್ ಅಪರೆನ್ಸ್ ಆಗಿ ಪಾತ್ರ ಮಾಡಿದ್ದರು. 47ನೇ ಚಿತ್ರ ರೋಜಿ
ಇದು ಅವರ ಅಪ್ಕಮಿಂಗ್ ಮೂವಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ಲೂಸ್ ಮಾದ್ ಯೋಗಿ ಅವರು ಅಭಿನಯಿಸಿರ್ತಕ್ಕಂಥ ಚಲನಚಿತ್ರಗಳು. ಅವರ ಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮುಂದಿನ ನಟರೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.